ಯಾರು? ಬರ್ಬೋದಾ? ಅಯ್ಯೋ ದಯಮಾಡಿಸಿ. ನಮಸ್ಕಾರ. ಯಾರು ತಾವು? ನಾವು ಮೈಸೂರು ವೆಂಕಟ ಸುಬ್ಬರಾಯ ಅವರ ಮಗಳು. ವೆಂಕಟ ಸುಬ್ಬರಾಯ? ಓಹೋ, ಈ ರವಿ ಹೆಣ್ ಕೊಟ್ರಲ್ಲ ನಮ್ಮ ಮಾವ ಅವ್ರ ಮಗಳ. ಅದೇ ರಿಬ್ಬನ್ ಏಜೆಂಟು. ಬಾಬಾ ಎಷ್ಟೊಂದು ಕೋಪ ಬಂತಪ್ಪ ಅವ್ರ ಅಪ್ಪನ ಹೆಸರು ತಕ್ಷಣ. ಏನಿವತ್ತಮ್ಮ ಅವರು ಯಾವತ್ತೂ ಇಲ್ಲದ ಹೊಸ ಪದ್ಧತಿ. ಮತ್ತೇನು ಸ್ವಾಮಿಗಳು ಇವತ್ತು ಹೊಸದಾಗಿ ಬಾಗಿಲು ಹಾಕೊಂಡಿದ್ದೀರಿ? ಅಯ್ಯೋ ಪುಣ್ಯಾತ್ಗಿತಿ, ನಾನು ಹಾಕ್ಲಿಲ್ಲ ಬಾಗಿಲು, ಅದೇ ಹಾಕೊಂಡಿತ್ತು. ಆ ಬಾಗಿಲು ಹಾಕಿದ್ರೇನು, ಈ ಬಾಗಿಲು ಸದಾ ತೆರೆದೇ ಇದೆಯಲ್ಲ ತಮ್ಮದು. ನಂಗೂ ಗೊತ್ತು. ಇದನ್ನ ಹೇಳುವಷ್ಟು ಕಷ್ಟ ನೀವು ತಗೋಬೇಡಿ. ಈ ಗಂಟೆ ಎಷ್ಟು? ಗಂಟೆ 10. ದೊಡ್ಡ ಮುಳ್ಳು ನೆಟ್ಟಿಗಿದೆ, ಚಿಕ್ಕ ಮುಳ್ಳು ಸ್ವಲ್ಪ ಈ ಕಡೆ ತಿರುಗಿಕೊಂಡಿದೆ. ಅದೆಲ್ಲ ಹಂಗೆ ಇರಲಿ. ಬೆಳಗ್ಗೆ ಅಮ್ಮ ಏನ್ ಹೇಳಿದ್ರು? ಬೇಗ ಬಂದ್ಬಿಡಪ್ಪ ಅಂತ ಹೇಳಿ. ಬೇಗ ಅಂದ್ರೆ ರಾತ್ರಿ 10 ಗಂಟೆನಾ? ಏನ್ರಿ, ಹೊರಗಡೆ ಹೋದ್ರೆ ನಿಮ್ಗೊಂದು ಮನೆ ಇದೆ, ಮಠ ಇದೆ, ಮಗುವಿದೆ ಅನ್ನೋದ್ರೆ ಮರ್ತು ಬಿಟ್ಟಿರಿ ನೀವು. ಮನೆ ಮರಿಬಹುದು, ಮಠ ಮರಿಬಹುದು, ಸಂಸಾರ ಮರಿಬಹುದು, ನನ್ನನ್ನೇ ನಾನು ಮರ್ತು ಬಿಡಬಹುದು. ಆದ್ರೆ ಶಾಂತಿನ ಮರೆಯೋದಕ್ಕಾಗುತ್ತಾ? ಶಾಂತಿನ ಬಿಟ್ಟು ಬದುಕೋದಕ್ಕಾಗುತ್ತಾ? ಶಾಂತಿನ ಕಳ್ಕೊಳ್ಳೋಕ್ಕಾಗುತ್ತಾ? ಮಾಡ್ಬೇಡು ಕಳ್ಳ. ಅದೆಂಥದ್ದಪ್ಪ ಕಳ್ತನ? ಹೆಸರು ಮಾತಿ ಕೇಳೋದಿಲ್ಲ ನೀವು. ಹೆಂಡತಿ ಮಾತಿ ಬೆಲೆ ಕೊಡ್ತೀನಿ. ನನ್ಗೊಂದು ನಿಜ ಹೇಳಿ. ಏನ್ ಹೇಳ್ಬೇಕು? ದಿನ 10 ಗಂಟೆಗೆ ಬರ್ತಿರಲ್ಲ, ಅಂತ ಕೊಳ್ಳೆ ಹೋಗೋ ಕೆಲಸ ನೀವು ಏನ್ ಮಾಡ್ತೀರಿ? ಈಗೆಲ್ಲ ನಗ್ಬೇಡಿ. ನನ್ನ ಹತ್ರ ಹೇಳಿ, ಅಂತ ಕೆಲಸ ಏನ್ ಮಾಡ್ತೀರಿ? ಯಾಕೆ 10 ಗಂಟೆಗೆ? ನನಗೆ ಏನ್ ಹೇಳೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಏನ್ ಯೋಚನೆ? ನನ್ಗೊಂದು ಅನುಮಾನ. ಏನ್ ಅನುಮಾನ? ಕೆಲವು ಹೆಣ್ಮಕ್ಳು ತಮ್ಮ ಗಂಡಂದ್ರು ಹೊರಗಡೆ ಹೋದಾಗ ಅವ್ರ ಮನಸ್ಸು ಚಡಪಡಿಸ್ತಾ ಇರ್ತಾರೆ. ಯಾಕಂತೆ? ಯಾಕಂತೆ ಅಂದ್ರೆ, ಎಲ್ಲಿ ತನ್ನ ಗಂಡನ ಮೇಲೆ ಯಾವ್ದಾದ್ರೂ ಒಂದು ಹೆಣ್ಣು ಬಲೆ ಬೀಸ್ಬಿಟ್ನೋ, ಎಲ್ಲಿ ಆ ಬಲೆ ಅವನು ಬಿದ್ದುಬಿಟ್ನೋ, ತನ್ನೆಲ್ಲ ಮರ್ತು ಬಿಡ್ತಾನ ಅಂತ ಅವಳ ಮನಸ್ಸು ಮಿಲಿಮಿಲಿ 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 ಅಂತ. ಏನು ಇವತ್ತು ಸ್ವಾಮಿಗಳ ಮನಸ್ಸು ಮೋಹನ ರಾಗ ಹಾಡ್ತಾ ಇದೆಯಾ? ಲಿಂಗಾರ ಕಾವ್ಯ ಬರಿತಾ ಇದೆಯಾ? ನನಗೆ ಬಳಿತಾ ಇರೋ ವಿಷಯ ಅಲ್ಲ, ನಿಮ್ಗೆ ಯಾಕೆ ಬಳಿತಾ ಇದೆ?